ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಲೋಕಸಭಾ ಚುನಾವಣೆ ಮೈತ್ರಿ ಪಕ್ಷದ ಬಿಜೆಪಿ ಅಭ್ಯರ್ಥಿಯಿಂದ ಭರ್ಜರಿ ಮತಬೇಟೆಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೋಡ್ ಶೋ ಮೂಲಕ ಮತದಾರರ ಮನಗೆದ್ದ ವಿ ಸೋಮಣ್ಣ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪ್ರತಿ ಪಂಚಾಯಿತಿಯಲ್ಲಿಯೂ ಕಾರ್ಯಕರ್ತರೊಂದಿಗೆ ಮತದಾರರ ಬಳಿ ಮತಯಾಚನೆ. ಹೊಳವನಹಳ್ಳಿ ಗ್ರಾಮದ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಭಕ್ತಾದಿಗಳು ಮಾಡಿದಂತಹ ಶ್ರೀರಾಮನ ಪ್ರಸಾದವನ್ನು ಸವಿದ ವಿ ಸೋಮಣ್ಣ. ಮೈತ್ರಿ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣನಿಗೆ ಮುಖಂಡರು, ಕಾರ್ಯಕರ್ತರು ಹಾಗೂ ಮತದಾರರಿಂದ ಭರ್ಜರಿ ಸ್ವಾಗತ. ಸಿಡಿಸಿ ಬೃಹತ್ ಹಾರಗಳನ್ನು ಹಾಕುವ ಮುಖೇನ ನೆಚ್ಚಿನ ನಾಯಕನಿಗೆ ಸ್ವಾಗತ ಕೋರಿದ ಕಾರ್ಯಕರ್ತರು. ಮೈತ್ರಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣನವರಿಗೆ ಸಾಥ್ ಕೊಟ್ಟ ಜೋಡೆತ್ತುಗಳಾಗಿ ನಿಂತ ಮೈತ್ರಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣನಿಗೆ ಸಾಥ್ ಕೊಟ್ಟು ಜೋಡೆತ್ತುಗಳಾಗಿ ನಿಂತ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸುಧಾಕರ್ ಲಾಲ್ ಹಾಗೂ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಮುಖಂಡರು, ಕಾರ್ಯಕರ್ತರು. ಬಿಜೆಪಿ ಸೋಮಣ್ಣವ್ರಿಗೆ ಎಲ್ಲ ತಾಲೂಕಿನ ಕ್ಷೇತ್ರದ ಹತ್ತಾರು ಹಳ್ಳಿಗಳಿಗೆ ಹೋಗಿ ಬಂದಿದ್ದೇನೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಆತ್ಮೀಯತೆ, ನಿಮ್ಮಲ್ಲಿರ್ತಕ್ಕಂತಹ ದೂರದೃಷ್ಟಿಯ ಚಿಂತನೆ ಈ ದೇಶಕ್ಕೋಸ್ಕರವಾಗಿ ದೊಡ್ಡ ನಮಗಿನ ದೊಡ್ಡ ಪಕ್ಷಕ್ಕಿನ ದೊಡ್ಡ ದೇಶ ಅನ್ನುವ ದೊಡ್ಡ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಬಂಧುಗಳಿಗೆ ಈ ಸೋಮಣ್ಣ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಇದರ ಅವಶ್ಯಕತೆ, ಇದರ ಅತ್ಯವಶ್ಯಕತೆ. ಈ ಚುನಾವಣೆ ಕೇವಲ MLA ಚುನಾವಣೆ ಅಲ್ಲ, ವಿಧಾನಸಭಾ ಚುನಾವಣೆ ಅಲ್ಲ. ಈ ಚುನಾವಣೆ ಭಾರತ ದೇಶದ ಚುನಾವಣೆ. ಭಾರತೀಯರ ಸಾರ್ವಭೌಮತೆ, ಭಾರತೀಯರ ಹೃದಯ ಶ್ರೀಮಂತಿಕೆ, ಭಾರತೀಯರ ಸ್ವಾಭಿಮಾನ. ಭಾರತ ದೇಶವನ್ನು ಒಂದು ಕಾಲದಲ್ಲಿ ಆವಾಡಿಗಳು ಹೇಳ್ತಾ ಇದ್ದಂತ ಜನ ಭಾರತೀಯರಿಂದ ತಾವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟು ತಡವಾಗಾದ್ರೂ ಕೂಡ ತಾವೆಲ್ಲರೂ ತಾಳ್ಮೆಯಿಂದ ಕಾಯ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ನಾನು ವಂದಿಸ್ಲಿಕ್ಕೆ ಇಚ್ಛೆಪಟ್ಟು ಏನಿವತ್ತು ದೇವೇಗೌಡರ ಆಶೀರ್ವಾದ ಮತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಇವತ್ತು NDA ಮೈತ್ರಿಯ ಅಭ್ಯರ್ಥಿಯಾಗಿ ಸೋಮಣ್ಣನವರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅವರಿಗೆ ಅತ್ಯುನ್ನತವಾದಂತಹ ಮತವನ್ನ ನೀಡುವುದರ ಮುಖಾಂತರ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಅವರನ್ನು ಜಯಿಸುವುದನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ, ಕ್ರಮ ಸಂಖ್ಯೆ 3 ಸೋಮಣ್ಣನವರು. ಚಿಹ್ನೆ ಇರ್ತಕ್ಕಂಥದ್ದು ಕಮಲ. ಏನು ಚಿಹ್ನೆ? ಯಾವುದು? ಕಮಲದ ಗುರುತಿಗೆ ನಿಮ್ಮ ದಯವಿಟ್ಟು ಹೇಳಿ. ತಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಹೇಳಬೇಕು, ಮೊದಲೇ ಮತದಾನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದನ್ನು ಮೊದಲನೇದಾಗಿ ಮನದಟ್ಟು ಮಾಡಿಕೊಡ್ಬೇಕು. ಮಹಿಳೆಯರು ಕೂಡ ತಾವೆಲ್ಲರೂ ಕೂಡ ಕಮಲದ ಗುರುತಿಗೆ, ಹೂವಿನ ಗುರುತಿಗೆ ತಾವೆಲ್ಲರೂ ಕೂಡ ಮತವನ್ನು ಚಲಾಯಿಸಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣನವ್ರನ್ನ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ, ಹೆಚ್ಚಿನ ಮತಗಳನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ
ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಒಗ್ಗಟ್ಟಿನಿಂದ ನಾವು ಈ ಒಂದು ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ. ಮತ್ತು ನಿಮ್ಮೆಲ್ಲರ ಉತ್ಸಾಹ ಆಶೀರ್ವಾದವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಹೆಚ್ಚಿನ ಮತಗಳನ್ನ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಮಾನ್ಯ ವಿ ಸೋಮಣ್ಣನವರಿಗೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾವೆಲ್ಲರೂ ಇವತ್ತು ವಿ ಸೋಮಣ್ಣನವ್ರನ್ನ ಗೆಲ್ಲಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಕಡೆ ಈ ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರು ಮತ್ತೆ ಕುಮಾರಣ್ಣನವರು ಏನು ಕರೆ ಕೊಟ್ಟಿದ್ದಾರೆ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಒಬ್ಬ ಸಮರ್ಥ ನಾಯಕ ವಿ ಸೋಮಣ್ಣನವರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವರು ಈಗಾಗಲೇ 5 ಮನೆ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗ್ಬೇಕಾಗಿದೆ. ಬೆಂಗಳೂರಿಗೆ ಮತ್ತೆ ತುಮಕೂರಿಗೆ ವಸಂತ ನರಸಾಪುರಕ್ಕೆ ಮೆಟ್ರೋ ಬರಬೇಕಾಗಿದೆ, ಸಬರ್ಬನ್ ರೈಲ್ ಬರಬೇಕಾಗಿದೆ. ಎಲ್ಲ ಒಂದಲ್ಲ ಒಂದು ರಸ್ತೆಗಳಿಗೆ ಸ್ಟೇಟ್ಗೂ ಇರ್ಬೋದು, ಗ್ರಾಮ ಸಡಕ್ ರೋಡ್ಗಳಿರ್ಬೋದು, ಮತ್ತೆ ಶಾಲಾ ಕಾಲೇಜುಗಳಿರ್ಬೋದು. ಈಗಾಗಲೇ ನಾನು ತೀರ್ಮಾನ ಮಾಡಿದ್ದೀನಿ, ನನ್ನನ್ನು ನೀವು ಆಶೀರ್ವಾದ ಮಾಡಿ ಕಳಿಸಿದ್ರೆ ಮಧುಗಿರಿ ಮತ್ತು ಕೊರಟಗೆರೆ ಮಧ್ಯದಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯವನ್ನ 1 ವರ್ಷದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಕ್ರಮ ವಹಿಸ್ತೀನಿ. ಅದು ಕೊರಟಗೆರೆ ಇರ್ಬೋದು, ಮಧುಗಿರಿ ಇರ್ಬೋದು, ತುರುವೇಕೆರೆ ಇರ್ಬೋದು, ಗುಬ್ಬಿ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ತುಮಕೂರು ಇರ್ಬೋದು, ಸುತ್ತೂರು ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಹೈಟೆಕ್ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡಿ ಬಡವರಿಗೆ ಆಧಾರವಾಗಿ ಬಡವನ ಆರೋಗ್ಯದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನದಾದಂಥ ಕನಸುಗಳಿವೆ, ನನ್ನದಾದಂಥ ಅನುಭವ ಇದೆ. ದಯಮಾಡಿ ಏನಾಗಿದೆ ಇವ್ರಿಗೆ ಅಂದ್ರೆ ಹೊರಗಿನವನು ಅದೊಂದು ಬಿಟ್ರೆ ಇನ್ನೇನು ನಂಗೆ ಹೇಳಕ್ಕಾಗ್ತಾ ಇಲ್ಲ. ಕೈ ಮುಗಿತೀನಪ್ಪ. ನಾನು ನಾಡಪ್ರಭು ಕೆಂಪೇಗೌಡರ ವಂಶಸ್ಥ ಅಲ್ಲ, ಆದರೆ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಬೆಳೆದಿರೋನು. ಸ್ವತಂತ್ರವಾಗಿ ಬೆಂಗಳೂರಿನಂತ ದೊಡ್ಡ ನಗರದಲ್ಲಿ 8 ಲಕ್ಷ ಮತದಾರರಿದ್ದಾಗ ಚುನಾವಣೆಗೆ ನಿಂತು ಗೆದ್ದವನು ನಾನು. ಆ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ನಮ್ಮ ಹೈಕಮಾಂಡ್ ನನಗೆ ಕಳಿಸಿದೆ. ನೀವು ಹೈಕಮಾಂಡ್ ಕಳಿಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೂ ಈ ತುಮಕೂರಿಗೂ ಅವಿನಾಭಾವ ಸಂಬಂಧ ಇದೆ. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್, ಕೊರಟಗೆರೆ. ಪವಿತ್ರ ಶಕ್ತಿ